ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೆ. ಹೊರಗಡೆ ತುಂಬ ಕೂಲಾಗಿದೆ ವೆದರು. ಮಾರ್ನಿಂಗು ರಂಗೋಲಿ ಎಲ್ಲ ಬಿಡಿಸಿದ್ದಾಗಿದೆ. ಇವಾಗ ಮನೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ, ಕಿಚನ್ ಕೂಡ ಕ್ಲೀನ್ ಮಾಡ್ಕೊಂಡಾಗಿದೆ. ಅದೇ ಟೀ ಮಾಡ್ಕೊಳ್ಳೋಕೆ ಇಟ್ಕೊಡ್ತಾಯಿದ್ದೆ. ಅದೇ ಒಂದು ಕಡೆ ಮತ್ತೆ ಬಿಸಿನೀರು ಕಾಸ್ಕೊಂಡು ಒಂದು ಗ್ಲಾಸ ಬಿಸಿನೀರು ಸರಿ ಕುಡಿತಾ ಇದ್ವಿ. ಇವಾಗ ಹಾಲು ಕುಡಿತಾ ಇದ್ದೆ ನಾನು, ಒಂದು ಕಪ್ಪು. ಅದಕ್ಕೆ ಸ್ವಲ್ಪ ಬೆಲ್ಲನೂ ಮಿಕ್ಸ್ ಮಾಡಿಕೊಂಡು ಹಾಲು ಕುಡಿತಾ ಇದ್ದೆ. ಹಾಲು ಕುಡಿದೆ ತುಂಬ ಹೆಲ್ದಿ, ಒಳ್ಳೆಯದು. ಮಾರ್ನಿಂಗು ಟೀ ಜಾಸ್ತಿ ಕುಡಿಬಾರ್ದು. ಸೊ ಹಾಗಾಗಿ ನಾನು ಹಾಲು ಕುಡಿತಾ ಇದ್ದೆ. ಮತ್ತು ಅದೇ ಬೌಲ್ಗೆ ಸ್ವಲ್ಪ ಹಾಲು ಹಾಕ್ಕೊಂಡು ಮತ್ತೆ ಟೀ ಮಾಡಲಿಕ್ಕೆ ಇಟ್ಕೊಂಡೆ. ನಮ್ಮ ಮನೆಯಲ್ಲಿ ನಮ್ಮ ಅತ್ತೆಯವರು ಟೀ ಕುಡಿತಾರೆ, ಸೊ ಟೀ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ನಾನು ಟಿಫನ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಮಾರ್ನಿಂಗು ಲೇಟಾಗಿದೆ ಅಂತ ಸಿಂಪಲ್ಲಾಗಿ ಟಿಫನ್ ರೆಡಿ ಮಾಡ್ಕೊಳ್ಬೇಕು ಅಂದ್ಕೊಂಡೆ. ಆದರೆ ಮನೆಯಲ್ಲಿ ಯಾಕೋ ಪಕೋಡ ಕೇಳ್ತಾಯಿದ್ರು. ಪಕೋಡ ಮಾಡಿಕೊಡು, ಭಾಳ ದಿನ ಆಯಿತು ಅಂತ ಪಕೋಡನ ರೆಡಿ ಮಾಡಿಕೊಂಡೆ. ಅದಕ್ಕೆ ಸ್ವಲ್ಪ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡೆ. ಪಕೋಡಕ್ಕೆ ಕಡಲೆ ಹಿಟ್ಟು, ಸ್ವಲ್ಪ 1 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅಜ್ವಾನ, ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲೇ ನಾನು ಅವಲಕ್ಕಿನ ರೆಡಿ ಮಾಡಿಕೊಂಡೆ. ಅವಲಕ್ಕಿನ ಚೆನ್ನಾಗಿ ವಾಶ್ ಮಾಡಿಕೊಂಡು 5 ಮಿನಿಟ್ಸ್ ನೆನೆಯಕ್ಕೆ ಬಿಟ್ಟೆ. ನೀವು ಬಜ್ಜಿ ಹಿಟ್ಟು ಕಲಿಸ್ಬೇಕಾದ್ರೆ ಪಕೋಡದ ಹಿಟ್ಟು, ಅದಕ್ಕೆ ಸ್ವಲ್ಪ ಬಿಸಿ ಎಣ್ಣೆನೇ ಹಾಕ್ಕೊಳ್ಳಿ. ಬಿಸಿ ಎಣ್ಣೆನ ಸ್ವಲ್ಪ ಅದಕ್ಕೆ ಹಾಕಬೇಕು. ಅದು ಸ್ವಲ್ಪ ಫುಲ್ ಕಾದಿರಬೇಕು ಎಣ್ಣೆ. ನಾರ್ಮಲ್ ಬಿಸಿ ಮಾಡ್ಕೊಂಡು ಹಾಕ್ಕೋಬೇಡಿ. ಆ ಥರ ಬಿಸಿ ಇದ್ದರೆ ಬೇಗ ಕ್ರಿಸ್ಪಿಯಾಗಿ ಬರುತ್ತೆ ಪಕೋಡ. ಇವಾಗ ಒಗ್ಗರಣೆ ಕೊಟ್ಕೊಂಡೆ. ಮತ್ತು ಪಕೋಡನ ಹಿಟ್ಟಿಗೆ ಸ್ವಲ್ಪ ಸಾಲ್ಟು ಮತ್ತು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿನ ರುಬ್ಬಿಕೊಂಡಿದ್ದೀನಿ. ಈರುಳ್ಳಿನ ಸ್ವಲ್ಪ ಸ್ಲೈಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಅದೆಲ್ಲ ಆದ ನಂತರ ಸ್ವಲ್ಪ ಕಡಲೆ ಬೀಜ ಹಾಕ್ಕೊಂಡು ಸ್ವಲ್ಪ ಒಗ್ಗರಣೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ. ಅವಲಕ್ಕಿ ನೆಂದಾಗಿದೆ ಆಲ್ರೆಡಿ. ಹಾಗೆ ಇನ್ನೊಂದು ಕಡೆ ಒಂದು ಬೌಲ್ ಇಟ್ಕೊಂಡು ಆಯಿಲ್ ಕೂಡ ಹಾಕ್ಕೊಂಡು ಅದಕ್ಕೆ ಪಕೋಡ ಬಿಡ್ತಾಯಿದ್ದೀನಿ. ಬೆಳಗ್ಗೆ ಸ್ವಲ್ಪ ಬೇಗ ಆಗಬೇಕಂದ್ರೆ ಕೆಲಸ ಬೇಗನೆ ಹೇಳಬೇಕು. ಆದರೆ ನಾನು ಸ್ವಲ್ಪ ಲೇಟಾಗಿ ಎದ್ಬಿಟ್ಟಿದ್ದೀನಿ ಇವತ್ತು, ಎಚ್ಚರನೇ ಆಗಿಲ್ಲ. ಸೊ ಹಂಗಾಗಿ ಬೇಗನೆ ಮಾಡ್ಕೊಳ್ತಾ ಇದ್ದೀನಿ. ಮನೇಲಿ ಸ್ವಲ್ಪ ಹೊರಗಡೆ ಹೊಂಟಿದ್ರು, ಹಾಗಾಗಿ ನಾನು ಫಾಸ್ಟಾಗಿ ಸ್ವಲ್ಪ ಟಿಫನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವು ಪಕೋಡ ರೆಡಿಯಾಗಿದೆ. ಮಾಡ್ಕೊಳ್ಳೋಕ್ಕೆ ತುಂಬ ಈಸಿನೂ ಇದೆ. ಆದರೆ ಸ್ವಲ್ಪ ಎಲ್ಲ ರೆಡಿ ಮಾಡ್ಕೋಬೇಕಂದ್ರೆ ಟೈಮ್ ಹಿಡಿಯುತ್ತೆ. ಪರವಾಗಿಲ್ಲ, ಸ್ವಲ್ಪ ಬೇಗನೆ ಎಲ್ಲ ಕೈ ಸಿಗೋ ಥರ ಇಟ್ಟಿರ್ತೀನಿ. ಹಾಗಾಗಿ ಫಾಸ್ಟಾಗಿ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಇವಾಗ ಪಕೋಡ ಕೂಡ ರೆಡಿಯಾಗಿದೆ. ಮಧ್ಯಾಹ್ನ ನನಗೆ ವಿಡಿಯೋ ಶಾರ್ಟ್ ಮಾಡೋಕ್ಕಾಗಲಿಲ್ಲ. ಈವ್ನಿಂಗ್ ಫುಲ್ ಕ್ಲೌಡ್ ಆಗಿಬಿಟ್ಟಿತ್ತು, ಮಳೆ ಕೂಡ ಬರ್ತಾ ಇದೆ. ಫುಲ್ ಫಾಸ್ಟಾಗಿ ಮಳೆನೂ ಶುರು ಆಗೇ ಬಿಡ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ನಿಮಗೆ ಇಷ್ಟ ಆದರೆ ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.